ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ದಿನಾಂಕ 25/1/2026 KE ಅವರು ನಾನ್ ಎಚ್ ಕೆ ರೀಜನ್ ಅವ್ರಿಗೆ SDA ಪೇಪರ್ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ಗೆ ಆನ್ಸರ್ ಕೀ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ 3 ಸೆಕ್ಷನ್ದ ಆನ್ಸರ್ ಕೀ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಕ್ಕತ್ತೆ. ಯಾರೆಲ್ಲ ಎಕ್ಸಾಮ್ ಬರ್ದಿದ್ದೀರಾ ನೀವು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಕೂಡ ಶೇರ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ತರ್ತಾ ಇರ್ತೀನಿ ಅಂತ ಹೇಳ್ತಾ ಫಸ್ಟ್ ಕ್ವೆಶನ್ ನೋಡೋಣ. ನಾವಿಲ್ಲಿ ಈ ಕೆಳಗಿನ ಧಾತುಗಳನ್ನು ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಾಗುತ್ತೆ, 4th ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. A3, B1, C2, D4. ಓಕೆ, ಕೆಲವೊಬ್ಬರೆಲ್ಲ ಆಪ್ಷನ್ 3 ಕೂಡ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. 3 or 4 ಡೌಟ್. ಇದಕ್ಕೆ ಕಾದ್ ನೋಡೋಣ ಏನಂತ. ನನ್ನ ಪ್ರಕಾರ 4th ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸೆಕೆಂಡ್ ಒನ್, ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ತಪ್ಪಾದ ಜೋಡಿ ಅಂದರೆ 3rd ಆಪ್ಷನ್ ಆಗಿದೆ. ಸಿದ್ಧಲಿಂಗಯ್ಯ, ಹುಳಿಮಾವಿನ ಮರ, ಇದು ತಪ್ಪಾದ ಜೋಡಿ. 3ನೇ ಕ್ವಶನ್ನು, ಕೆಳಗಿನ ತತ್ಸಮ ತದ್ಭವಗಳಲ್ಲಿ ಹೊಂದಾಣಿಕೆ ಎಲ್ಲದ ಜೋಡಿಗಳನ್ನು ಗುರುತಿಸಿ. ಓಕೆ, ಇಲ್ಲಿ ಫಸ್ಟ್ ಆಪ್ಷನ್ ಮತ್ತು 3rd ಆಪ್ಷನ್ ತಪ್ಪಾಗಿರುತ್ತೆ. ಯಾಕಂದರೆ ಇಲ್ಲಿ ಪತ್ತನ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ಕೊಟ್ಟಿರುವಂಥ ಪ್ರಜ್ವಲ ಇದು ತಪ್ಪಾಗಿದೆ. ತತ್ಸಮ ತದ್ಭವದಲ್ಲೇ ತಪ್ಪು ಕೊಟ್ಟಿದ್ದಾರೆ. ಸೊ AC ತಪ್ಪಾಗಿದೆ. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ. 4th ಆಪ್ಷನ್, ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ ಅಂತಂದರೆ ಅದು ಬಂದು ದ್ವಿರುಕ್ತಿ ಆಗುತ್ತೆ. 3rd ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದು 1 ಸೆಕೆಂಡ್, ಇಲ್ಲೇ ಇದೆ ಪಕ್ಕದಲ್ಲೇ. ನೆಕ್ಸ್ಟ್, ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವ ಆಯ್ಕೆಯನ್ನು ಗುರುತಿಸಿ ಅಂತಂದರೆ ಕರೆಕ್ಟಾಗಿ ಬರೆದಿರುವಂಥ ಆಯ್ಕೆ ಅಂದರೆ 2nd ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. ಓಕೆ, 6ನೇದು, ತವರಿನ ಸೀರೆ ಅರ್ಥ ಬರುವ ಗ್ರಾಮ್ಯ ರೂಪವನ್ನು ಗುರುತಿಸಿ ಅಂತಂದರೆ ತವರು ಸ್ಯಾಲಿ, 3rd ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 7ನೇದು, ಕಳುವ್ಯಾರೆ ಗ್ರಾಮ ರೂಪಕ್ಕೆ ಸರಿಯಾದ ಗ್ರಾಂಥಿಕ ರೂಪ ಬರೆಯಿರಿ ಅಂದರೆ ಕಳುಹಿಸಿದ್ದಾರೆ ಅಂತ ಆಗುತ್ತೆ. 2nd ಆಪ್ಷನ್ ಸರಿಯಾದ ಉತ್ತರ. 8ನೇದು, 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸ್ವರ ಮತ್ತು ವ್ಯಂಜನ ಡೆಫಿನಿಷನ್ ಕೊಟ್ಟಿದ್ದಾರೆ. ಯಾವುದು ಸರಿ ಅಂತಂದರೆ ಕೊಟ್ಟಿರೋ 2 ಹೇಳಿಕೆ ಸರಿಯಾಗಿರೋದ್ರಿಂದ 4th ಆಪ್ಷನ್ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಈ ಪೇಪರ್ನ ನಾನು ಟೆಲಿಗ್ರಾಮ್ ಚಾನಲ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ 9th ಕ್ವೆಶನ್, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಗಳನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರು ಈ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹು ಮರುಗಿದರು ಅಂತ ಇದೆ. ಸೊ ಇದು ಏನು ಅಂತಂದರೆ ಮಿಶ್ರ ವಾಕ್ಯ ಆಗುತ್ತೆ. 3rd ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 10ನೇ ಕ್ವಶನ್ ನೋಡೋದಾದರೆ ನಾವಿಲ್ಲಿ ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಗಾಂಧೀಜಿಯವರು ರಚಿಸಿದರು. ಮೇಲಿನ ವಾಕ್ಯಗಳಲ್ಲಿರುವ ಕರ್ಮ ಪದವನ್ನು ಗುರುತಿಸಿ ಅಂತ ಕೇಳಿದರೆ 3rd ಆಪ್ಷನ್ ಕೃತಿಯನ್ನು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 11ನೇದು, ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಮೂಗು ತೂರಿಸಿ ಡ್ಯಾಶ್ ಎನಿಸಿಕೊಳ್ಳಬೇಡ, ಮೂರ್ಖ ಎನಿಸಿಕೊಳ್ಳಬೇಡ ಅಥವಾ ದಡ್ಡ ಎನಿಸಿಕೊಳ್ಳಬೇಡ, ಅದು ಸರಿಯಾದ ಉತ್ತರ 2nd ಆಪ್ಷನ್ ಆಗುತ್ತೆ. 12ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ನುಡಿಗಟ್ಟು ಅಲ್ಲ ಅಂತ ಕೇಳಿದರೆ 4th ಆಪ್ಷನ್ ನುಡಿಗಟ್ಟು ಅಲ್ಲ, ಬಲ್ಲೂಕಪತಿ ಅಂತ ಇದೆ. ಓಕೆ, 13ನೇದು, ಕೆಳಗೆ ನೀಡಲಾದ ಪದಗಳಲ್ಲಿ ಅನ್ಯ ದೇಶ ಪದ ಯಾವುದು ಅಂತಂದರೆ ಶುರು. ಇದು ಪರ್ಷಿಯನ್ ಅಥವಾ ಉರ್ದುವಿಂದ ಬಂದಿರೋದು. ಶುರು ಕರೋ, ಶುರು ಮಾಡು ಅಂತ. ಸೊ ಇದು ಅನ್ಯ ದೇಶೀಯ ಪದ. 14ನೇದು, ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದು ಮೊದಲನೇ ಆಪ್ಷನ್ ಆಗುತ್ತೆ. A2, B3, C4, D5, E1. ನೆಕ್ಸ್ಟ್ ಕ್ವಶನ್ 15ನೇ ಕ್ವಶನ್ ನೋಡೋದಾದರೆ ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಆಗುತ್ತೆ, ತಿಂದಿದ್ದಾನೆ. ಓಕೆ, 16ನೇದು, ಕೆಳಗಿನ ಪದ ವಿಂಗಡಣೆಗಳಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸ್ ಇದೆ, ಯಾಕಂದರೆ 2ರಲ್ಲಿ ತಪ್ಪಿದೆ. ಚಿನ್ನ ಇಂದ ಎಂಡ್ ಆಗಬೇಕಿತ್ತು, ಇದು ಆ ಇದೆ, ಇದೊಂದು ಮಿಸ್ಟೇಕ್. ಇಲ್ಲಿ ಬರಬೇಕಿತ್ತು, ಆ ಇದೆ, ಇದು ಕೂಡ ಮಿಸ್ಟೇಕ್. ಸೊ ಇಲ್ಲಿ 2ರಲ್ಲೂ ತಪ್ಪಿದೆ. ಗ್ರೇಸ್ ಮಾರ್ಕ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಬ್ಜೆಕ್ಷನ್ ಫೈಲ್ ಮಾಡಿದರೆ. 17ನೇದು, ಈ ಕೆಳಗಿನ ಗಾದೆಗಳಲ್ಲಿ ತಪ್ಪಾದ ಗಾದೆಯನ್ನು ಗುರುತಿಸಿ ಅಂತಂದರೆ 3ನೇದು, ಹೆದರಿದವನ ಕಣ್ಣಿಗೆ ಹಗ್ಗವು ಹಾವೇ ಆಗಬೇಕು, ಹೂವೇ ಆಗಿದೆ. ಸೊ ಇದು ತಪ್ಪಾಗಿದೆ. 18ನೇದು, ಗ್ರಹವಾಚಕ ಶಬ್ದಗಳು ಅಂದರೆ ಸೂರ್ಯ, ಚಂದ್ರ, ಶನಿ, ಮಂಗಳ ಇತ್ಯಾದಿ ಯಾವ ಲಿಂಗಕ್ಕೆ ಸೇರಿದ್ದು ಅಂತ ಕೇಳಿದರೆ ಪುಂಸಕ ಲಿಂಗ, 2ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 18ನೇದು, ಕೆಳಗಿನವುಗಳಲ್ಲಿ ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿ ಹೊಂದಿಕೆಯಾಗದ ಗುಂಪನ್ನು ಗುರುತಿಸಿ ಅಂತ ಕೇಳಿದರೆ
ಸರಿಯಾದ ಆಯ್ಕೆ ಅಂತಂದರೆ ಯಾವುದು ಅಂತಂದರೆ ಬಿ ಮತ್ತು ಸಿ. ಓಕೆ, ಯಾಕಂದರೆ ಹೊಂದಿಕೆ ಯಾಗದ ಅಂತ ಕೇಳಿದ್ದಾರೆ, ಬಿ ಮತ್ತು ಸಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 20ನೇದು ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇದರಲ್ಲಿ ಸರಿಯಾದ ಉತ್ತರ ಬಂದು 3ನೇ ಆಪ್ಷನ್ ಆಗುತ್ತೆ, A4 B1 C3 D2. 21ನೇದು ಹುಲಿಯಂಜಿಕೆ ಈ ಪದದ ಸಮಾಸ ಗುರುತಿಸಿ ಅಂತಂದರೆ ಅಗೇನ್ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ, ಪಂಚಮಿ ತತ್ಪುರುಷ ಸಮಾಸ. 22ನೇದಕ್ಕೆ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಓಕೆ, ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಂದರೆ ಕರೆಕ್ಟ್ ಆನ್ಸರ್ ಬಂದು A ಆ್ಯಂಡ್ C, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 23ನೇ ಕ್ವಶನ್, ಈ ಕೆಳಗಿನ ಪದಗಳ ಜೋಡಿಗಳಲ್ಲಿ ತಪ್ಪಾದ ಪದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಸರಿಯಾದ ಉತ್ತರ 4ನೇ ಆಪ್ಷನ್ ಪಟಲ ಹಟಲ. 24ನೇದು ಇಲ್ಲಿ ನಾಡಗೀತೆ ಒಂದು ಸಾಲುಗಳನ್ನು ಕೊಟ್ಟಿದ್ದಾರೆ, ಯಾವುದರಲ್ಲಿ ತಪ್ಪಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ, A ಮತ್ತು C. ಓಕೆ, ಇದು ತೈಲ ಪ ಆಗಬೇಕು, ಇದು ಢ ಅಲ್ಲಿ ಸೊ ಢ ಇದೆ, ಲೈಕ್ ಸ್ಮಾಲ್ ಢ ಆಗಬೇಕಷ್ಟೆ. 25ನೇದು ಈ ಕೆಳಗಿನ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ, ಬಂಟಾಳ. ಓಕೆ, 26ನೇ ಕ್ವಶನ್ಗೆ ಕೆಳಗಿನವುಗಳಲ್ಲಿ ಉಪಮಾಲಂಕಾರ ಅಲ್ಲದೇ ಇರುವುದನ್ನು ಗುರುತಿಸಿ ಅಂತ ಕೇಳಿದರೆ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 27ನೇದು ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು, ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಆಗುತ್ತೆ ಇಲ್ಲಿ. 28ನೇ ಕ್ವಶನ್ನ ನಾವು ನೋಡೋದಾದರೆ ಗುಂಪಿಗೆ ಸೇರಿದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಕೊಟ್ಟಿರುವಂಥ ಅಪೋಸಿಟ್ ವರ್ಡ್ಸ್ ಅಲ್ಲಿ ಯಾವುದು ತಪ್ಪಾಗಿದೆ ಅಂದರೆ ಫೋರ್ತ್ ಆಪ್ಷನ್, ನಮ್ರ ವಿನಮ್ರ. 29ನೇದು ಅಷ್ಟು ದೊಡ್ಡ ಕಲ್ಲು, ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದ ನಾಮವಾಚಕವನ್ನು ಗುರುತಿಸಿ ಅಂತಂದರೆ ಯಾವುದು, ಅಷ್ಟು ಇಷ್ಟು ಎಷ್ಟು ಇವೆಲ್ಲ ಏನು, ವಾಟ್ ಈಸ್ ದ್ಯಾಟ್, ಪರಿಣಾಮವಾಚಕ, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 30ನೇದು ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾಗಿರುವ ಸರಿಯಾದ ಗುಂಪನ್ನು ಗುರುತಿಸಿ ಅಂದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಕ್ರಿಯೆ ನಡೆದಿಲ್ಲ. ಓಕೆ, ನಡೆದಿಲ್ಲ ಅನ್ನೋದನ್ನು ಸೂಚಿಸೋದು ಯಾವುದು, ನಿಷೇಧಾರ್ಥಕ ಕ್ರಿಯಾಪದ, 2ನೇ ಆಪ್ಷನ್ ಸರಿಯಾಗುತ್ತೆ. 32ನೇದು ಈ ಹಲಸಿನ ಕಾಯಿಗೆ ಒಂದು ಚಿಕ್ಕ ಕಾಸನ್ನು ನಾನು ಹೆಚ್ಚಾಗಿ ಕೊಡುವುದಿಲ್ಲ, ಗುಣವಾಚಕ. ಸೊ ಚಿಕ್ಕ, ದೊಡ್ಡ, ಕೆಂಪು, ಬಿಳಿ ಇವೆಲ್ಲ ಗುಣವಾಚಕ ಅಲ್ವಾ, ಸೊ ಚಿಕ್ಕ ಸರಿಯಾದ ಉತ್ತರ 3ನೇದಕ್ಕೆ. 33ನೇ ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಅಗೇನ್ ಸಂಖ್ಯಾವಾಚಕ ಪರಿಮಾಣವಾಚಕ ಅಂತ. ನೀವು ಸರಿಯಾಗಿ ಹೊಂದಿಸಿದರೆ ಆಪ್ಷನ್ A ಕರೆಕ್ಟ್ ಆಗುತ್ತೆ, A3 B4 C1 D2. 12ನೇ ಕ್ವಶನ್ನು ಕೆಳಗಿನವುಗಳಲ್ಲಿ ಭಾವನಾಮಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ, ಭಾವನಾಮಗಳು A B C, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 35ನೇದು ನಾನು ನಾವು ಇವು ಯಾವ ಸರ್ವನಾಮಗಳಿಗೆ ಉದಾಹರಣೆ ಅಂತಂದರೆ ಇದು ಉತ್ತಮ ಪುರುಷ ಸರ್ವನಾಮ. ತುಂಬ ಜನಕ್ಕೆ ಆತ್ಮಾರ್ಥಕ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಆತ್ಮಾರ್ಥಕ ಅಲ್ಲಿ ತಾನು ತಮ್ಮ ಅಂತ ಬರುತ್ತೆ, ನಾನು ನಮ್ಮ ಅಂತಂದರೆ ಉತ್ತಮ ಪುರುಷ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಂಗ್ಲೀಷ್ ಸೆಕ್ಷನ್ಗೆ ಹೋಗೋಣ. ಇವಾಗ ನಾವು ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ರೆ ಅದರಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ನೀವು ಫೈಂಡ್ ಮಾಡಬೇಕು. ಇಟ್ ಈಸ್ ಬೆಟರ್ ಟು ಡೈ ಆನ್ ಯುವರ್ ಫೀಟ್ ದೆನ್ ಲಿವ್ ಆನ್ ಯುವರ್ ನೀಸ್ ಅಂತ ಇದೆ. ಇಲ್ಲಿ ದ್ಯಾನ್ THAN ಆಗಬೇಕಿತ್ತು, ಸೊ 3ನೇ ಭಾಗದಲ್ಲಿ ತಪ್ಪಿದೆ. 32ನೇದು ಫೈಂಡ್ ಔಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಹ್ಯಾವ್ ಟೆನ್ಸ್ ಎರರ್. ಓಕೆ, ಟೆನ್ಸ್ ಎರರ್ ಬಂದು ಸೆಕೆಂಡ್ ಆಪ್ಷನ್ ತಪ್ಪಾಗುತ್ತೆ ಇಲ್ಲಿ. ರೋಹನ್ ಆ್ಯಂಡ್ ಟೋನಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ, ಹ್ಯಾವ್ ಬೀನ್ ಪ್ಲೇಯಿಂಗ್ ಆಗಬೇಕು. ರೈಟ್, ಇಲ್ಲಿ ಸಿಂಗ್ಯುಲರ್ ಕೊಟ್ಟಿದ್ದಾರೆ, ಅದಕ್ಕೆ ರಾಂಗ್ ಆಗುತ್ತೆ. 38ನೇದು ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ಫಾಲೋಯಿಂಗ್ ಸೆಂಟೆನ್ಸ್. ಮದನ್ ರೇರ್ಲಿ ವಿಸಿಟ್ಸ್ ಹಿಸ್ ಹೋಮ್ ಟೌನ್, ಡಸ್ ಹಿ, ಕರೆಕ್ಟ್ ಆಗುತ್ತೆ 4ನೇದು. 39ನೇ ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ, A2 B4 C1 D3. 40ನೇ ಕ್ವಶನ್ಗೆ ಇಲ್ಲಿ ಡೆಸಿಮೇಟೆಡ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಸಿನಾನಿಮ್ ಸಮಾನಾರ್ಥಕ ಪದ ಅಂದರೆ ಡೆಸ್ಟ್ರಾಯ್ಡ್ ಅಂತ ಅರ್ಥ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 41ನೇದು ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಡ್ಯಾಶ್ ಕಾಫಿ. ಯಾವಾಗೂ ಎರಡನ್ನ ಕಂಪ್ಯಾರಿಸನಲ್ಲಿ ಏನಾದ್ರು ಹೇಳ್ತಾ ಇದ್ರೆ ಟು ಅಂತ ಯೂಸ್ ಮಾಡ್ತೀವಿ ಪ್ರಿಪೋಸಿಷನ್, ಸೊ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಚೂಸ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಬೈ ನೆಕ್ಸ್ಟ್ ಮಂಡೇ ಹಿ ಡ್ಯಾಶ್ ಸ್ಟೇಯಿಂಗ್ ಅಟ್ ಮೈ ಆಂಟ್ಸ್ ಹೌಸ್ ಫಾರ್ 3 weeks. ಹಿ ವಿಲ್ ಹ್ಯಾವ್ ಬೀನ್, ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ sentences is the passive voice from the
ಸೆಂಟೆನ್ಸ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್, ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್. ಇದಕ್ಕೆ ಪ್ಯಾಸಿವ್ ವಾಯ್ಸ್ ಕರೆಕ್ಟಾಗಿ ಬರೆದಾಗ ಏನಾಗುತ್ತೆ ಅಂತಂದರೆ ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ಹ್ಯಾವ್ ದ ಲೆಟರ್ಸ್ ಬೀನ್ ರಿಸೀವ್ಡ್ ಬೈ ಯು ಫ್ರಮ್ ಯುವರ್ ಸಿಸ್ಟರ್. 44th ಒನ್, ಐಡೆಂಟಿಫೈ ದ ಪಾಸಿಟಿವ್ ಡಿಗ್ರಿ ಆಫ್ ದ ಸೆಂಟೆನ್ಸ್ ಗಿವನ್ ಬಿಲೋ. ಇಲ್ಲಿ ರೋಹನ್ ಈಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ. ನೋ ಅದರ್ ಬಾಯ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ರೋಹನ್ ಇನ್ ದ ಕ್ಲಾಸ್. ನೆಕ್ಸ್ಟ್ ಕ್ವೆಶನ್ಗೆ ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಒಂದು ಸೆಂಟೆನ್ಸ್ ಬ್ರೇಕ್ ಡೌನ್ ಮಾಡಿ, ಸೊ ಅದನ್ನು ನೀವು ಕರೆಕ್ಟ್ ಆರ್ಡರಲ್ಲಿ, ಕ್ರೊನಾಲಾಜಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಕರೆಕ್ಟ್ ಆನ್ಸರ್ ಬಂದು ಏನಾಗುತ್ತೆ, ಸೆಕೆಂಡ್ ಆಪ್ಷನ್ ಆಗುತ್ತೆ, QRSP. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೂಡ ಸೇಮ್ ಅದೇ ಥರ ಕ್ರೊನಾಲಾಜಿಕಲ್ ಆರ್ಡರಲ್ಲೇ ಬರಿಬೇಕು. ಸೊ ಅದಕ್ಕೆ ಪ್ಯಾರಾಗ್ರಾಫ್ದು ಡಿಫ್ರೆಂಟ್ ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ, CADB. ಇಟ್ ಈಸ್ ಇಂಪಾರ್ಟೆಂಟ್ ಟು ಜಾಯಿನ್ ಲೆಗೋ ಟಾಯ್ಸ್ ಬಿಫೋರ್ ಸ್ಟೋರಿಂಗ್ ದೆಮ್. ಸೊ ಜಾಯಿನ್ಗೆ ಅಪೋಸಿಟ್ ವರ್ಡ್ ಬಂದು ಆ್ಯಂಟೋನಿಮ್ ಅಂತ ಕೇಳಿದಾರಲ್ಲ, ಸೊ ಅಪೋಸಿಟ್ ವರ್ಡ್ ಬಂದು ಡಿಸ್ಜಾಯಿನ್ ಆಗುತ್ತೆ, ಫೋರ್ತ್ ಆಪ್ಷನ್. 48ನೇದು, ಫೈನ್ ದ ಆ್ಯಂಟೋನಿಮ್ ಫಾರ್ ದ ಗಿವನ್ ವರ್ಡ್. ಬೆನಿನ್, ಬೆನಿಗ್ನೆಂಟ್. ಓಕೆ, ಬೆನಿನ್ ಅಂತ ಅಂದರೆ ಒಳ್ಳೆಯದು, ಗುಡ್ ಅಂತ ಅರ್ಥ. ಮೆಲಿನ್ ಅಂತಂದರೆ ಬ್ಯಾಡ್ ಅಂತ. ಮೆಲಿಗ್ನೆಂಟ್ ಈಸ್ ಆಲ್ಸೋ ಬ್ಯಾಡ್. ಸೊ ಫೋರ್ತ್ ಆಪ್ಷನ್ ಅಪೋಸಿಟ್ ವರ್ಡ್ ಆಗುತ್ತೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, 3 ಕ್ವೆಶನ್ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಹೇಳ್ತಾ ಹೋಗ್ತೀನಿ ನಾನು. ಫಸ್ಟಲ್ಲಿ ಸೆಕೆಂಡ್ ಆಪ್ಷನ್ ಇನ್ಕಂಪ್ಲೀಟ್ ಆಗಬೇಕು. ನೆಕ್ಸ್ಟಲ್ಲಿ ವೊಲೆಟಿಲಿಟಿ, ನೆಕ್ಸ್ಟ್ ಅಂಡರ್ಮೈನ್. ದೀಸ್ 3 ಆರ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ 52ನೇದು, ಐಡೆಂಟಿಫೈ ಅಪ್ರೋಪ್ರಿಯೇಟ್ ಅಬ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಹೂಮ್ ಡು ಯು ವಿಶ್ ಟು ಸಿ. ಹೂಮ್ ಬಂದು ಕರೆಕ್ಟ್ ಉತ್ತರ ಆಗುತ್ತೆ. ದ ಸ್ಟಾರ್ಮ್ ಹ್ಯಾಡ್ ಡ್ಯಾಶ್ ದ ಶಿಪ್ ಅಶೋರ್ ಅಂತಂದರೆ ಬ್ಲೋನ್ ದ ಶಿಪ್ ಅಶೋರ್, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 54ನೇ ಕ್ವಶನಿಗೆ, ಡ್ಯಾಶ್ ಅವರ್ ಮಿಲಿಟ್ರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ. ಸೊ ಇಲ್ಲಿ ಡಿಲೈಟ್ ಅಥವಾ ಖುಷಿಯಿಂದ ಹೇಳೋದಕ್ಕೆ ಹುರ್ರೇ ಅಂತ ಹೇಳ್ತೀವಿ. ಓಕೆ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 55ಕ್ಕೆ, ದ ಪ್ರೈಮ್ ಮಿನಿಸ್ಟರ್ ವಾಸ್ ಡ್ಯಾಶ್ ದ ಏರ್ಪೋರ್ಟ್ ಡ್ಯಾಶ್ ಟೈಮ್ ಫಾರ್ ದ ಪ್ಲೇನ್. ದ ಪ್ರೈಮ್ ಮಿನಿಸ್ಟರ್ ವಾಸ್ ಆಟ್ ದ ಏರ್ಪೋರ್ಟ್, ಓಕೆ, ಆನ್ ಟೈಮ್ ಫಾರ್ ದ ಪ್ಲೇನ್, ಸರಿಯಾದ ಉತ್ತರ ಆಗುತ್ತೆ, ಸೆಕೆಂಡ್ ಆಪ್ಷನ್. 56, ಐಡೆಂಟಿಫೈ ಸೆಂಟೆನ್ಸ್ ವಿತ್ ಆ್ಯನ್ ಎರರ್. ಯಾವ ಸೆಂಟೆನ್ಸಲ್ಲಿ ಎರರ್ ಇದೆ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್. ಇಲ್ಲಿ ಹಿ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಅಂತ ಇದೆ. ಕರೆಕ್ಟಾಗಿ ಏನಾಗಬೇಕಿತ್ತು, ಹಿ ಡಸಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಆಗಬೇಕಿತ್ತು. ಓಕೆ, ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ ಇಫ್ ನೀಡೆಡ್. ವಿ ಪ್ಲೇ ಡ್ಯಾಶ್ ರಗ್ಬಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ನೋ ಆರ್ಟಿಕಲ್, ಬೇಕಾಗಿಲ್ಲ ಅಲ್ಲಿ ಯಾವುದು. 58th ಒನ್, ಫೈಂಡ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ to use in the sentences. He explained the concepts dash, giving him the prize was the dash decision. Okay, he explained concepts correctly and giving him prize was correct decision, second option ಸರಿಯಾಗುತ್ತೆ. ಇಲ್ಲಿ ಕ್ಯಾಟ್ದು ಮರಿಗೆ ಏನಂತೀವಿ, ಕಿಟನ್ ಅಂತೀವಿ. ಹಾಗೆ ಲೀಫ್ದು ಸ್ಮಾಲ್ ಫಾರ್ಮ್, ಡಿಮಿನಿಷ್ಡ್ ಫಾರ್ಮ್ಗೆ ಏನಂತೀವಿ, ಡಿಮಿನಿಟಿವ್ ಫಾರ್ಮ್ಗೆ ಲೀಫ್ ಲೆಟ್ ಅಂತ ಕರಿತೀವಿ, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 60ನೇದು, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. The exorbitant cost of beverages in the airport is. Exorbitant ಅಂದರೆ ಜಾಸ್ತಿ, ಹೈ ಪ್ರೈಸ್ ಅಂತ. ಈಸ್ ಪ್ರಿಪೋಸ್ಟರಸ್, ಕರೆಕ್ಟಾಗಿ ಸ್ಪೆಲ್ ಆಗಿರೋದಿಲ್ಲ ಅಂದರೆ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಓಕೆ, 61ನೇದು, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಪಂಕ್ಚುಯೇಷನ್. ಇಲ್ಲಿ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನಾವು 62nd ಒನ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ವಿತ್ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಅನ್ ಆರ್ಟಿಕಲ್. ಸೊ ಯಾವುದರಲ್ಲಿ ಆರ್ಟಿಕಲ್ ಸರಿಯಾಗಿದೆ ಅದನ್ನು ಗುರುತಿಸ್ಬೇಕು ನೀವು. ಇಲ್ಲಿ ಆಪ್ಷನ್ ಸೆಕೆಂಡ್ ಕರೆಕ್ಟ್ ಆಗುತ್ತೆ, CD ಕರೆಕ್ಟ್ ಆಗಿದೆ. ಹಿ ಲೀವ್ಸ್ ಇನ್ ಆ್ಯನ್ ಪುವರ್ ಲೊಕ್ಯಾಲಿಟಿ ಅಂತ ಇದೆ, ಆ್ಯನ್ ಬೇಕಾಗಲ್ಲ, ಇದ್ರೆ ಸಾಕಿಲ್ಲಿ. ಆ್ಯಂಡ್ ಇಯಾಲಜಿ, ಇಲ್ಲಿ ಕನ್ಫ್ಯೂಸ್ ಆಗೋದು ಏನಂದರೆ ಇ ಇದೆ, ಯು ಇದೆ, ಓವಲ್ಸ್ ಇದೆ ಅಂತ ಹೇಳಿ ನಾವೇನು ಮಾಡ್ತೀವಿ, ಆ್ಯನ್ ಕರೆಕ್ಟ್ ಇದೆ ಅನ್ಕೋತೀವಿ. ಬಟ್ ಅದು ಇಲ್ಲಿ ಸೌಂಡ್ ನೋಡೋದಾದರೆ ವೈ ಸೌಂಡ್ ಬರುತ್ತಲ್ಲಿ, ಸೊ ಇಟ್ ಈಸ್ ಆಲ್ಸೋ ರಾಂಗ್. C and D ಕರೆಕ್ಟ್, ಎರಡನೇ ಆಪ್ಷನ್ ಸರಿಯಾಗುತ್ತೆ. 63ನೇದು, ಇಫ್ ಐ ಹ್ಯಾಡ್ ದ ಕ್ವಾಲಿಫಿಕೇಶನ್ ಐ ಕುಡ್ ಹ್ಯಾವ್ ಅಪ್ಲೈಡ್ ಫಾರ್ ದ ಜಾಬ್. ಇದು ಯಾವ ಟೆನ್ಸ್ ಅಂತ ಇದೆ, ಇದು ಪಾಸ್ಟ್ ಟೆನ್ಸ್, ಥರ್ಡ್ ಆಪ್ಷನ್ ಸರಿಯಾದ ಉತ್ತರ. 64ನೇದು, ಐಡೆಂಟಿಫೈ ಸಿಂಪಲ್ ಸೆಂಟೆನ್ಸಸ್ ಇನ್ ದ ಫಾಲೋಯಿಂಗ್. ಸಿಂಪಲ್ ಸೆಂಟೆನ್ಸ್ ಅಂದರೆ ಲೈಕ್ ದಿಸ್, ಓನ್ಲಿ ಸಿಂಪಲ್ ಸೆಂಟೆನ್ಸ್, ಮಿಕ್ಸ್ ಆಫ್ ಸೆಂಟೆನ್ಸ್ ಅಥವಾ ಕಂಪೌಂಡ್ ಸೆಂಟೆನ್ಸ್ ಇರಲಾರ್ದ ಇರೋದು. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ, A and C ಆರ್ ಕರೆಕ್ಟ್ ಅಂತ. ನೆಕ್ಸ್ಟ್ 65ನೇದು, ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ ಈಸ್
ಆರ್ ಆ್ಯಂಡ್ ಡ್ಯಾಶ್. ರಮಾ ಸ್ಯಾಟ್ ಸ್ಲೋಲಿ ಆನ್ ದ ಡೆಸ್ಕ್. ಸ್ಲೋಲಿ ಬಂದು ಅಡ್ವರ್ಬ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. 66 ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಹಿ ಸೈಡ್ ಹುರ್ರೇ ವಿ ಹ್ಯಾವ್ ವಾನ್ ದ ಮ್ಯಾಚ್. ಓಕೆ, ಇದಕ್ಕೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಹಿ ಎಕ್ಸ್ಕ್ಲೇಮ್ಡ್ ವಿತ್ ಡಿಲೈಟ್ ದ್ಯಾಟ್ ದೇ ಹ್ಯಾಡ್ ವಾನ್ ದ ಮ್ಯಾಚ್. 67 ಚೂಸ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. He is dashed to Bangalore on Friday to meet his friend. So fourth option, going to Bangalore. 68 he purchased dash one way ticket. ಬರುತ್ತೆ ಇಲ್ಲಿ ಆರ್ಟಿಕಲ್. 69 ಗ್ರೂಪ್ ಆಫ್ ಪೀಪಲ್ ಆಫ್ ಸಿಮಿಲರ್ ಇಂಟ್ರೆಸ್ಟ್ ಆರ್ ಪ್ರೊಫೆಷನ್ಸ್ಗೆ ನಾವು ಫ್ರೆಟರ್ನಿಟಿ ಅಂತ ಕರಿತೀವಿ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಂಡ್ಯೂ ಫೇವರ್ ಶೋನ್ ಬೈ ಪರ್ಸನ್ ಇನ್ ಪವರ್ ಟು ಹಿಸ್ ರಿಲೇಟಿವ್ಸ್ ಅಂದರೆ ನೆಪೋಟಿಸಮ್. ನಿಮ್ಗೆ ಕೇಳಿರ್ಬೋದು, ಈ ಸೆಲೆಬ್ರಿಟೀಸ್ ಎಲ್ಲ ಹೇಳ್ತಾ ಇರ್ತಾರೆ ನೆಪೋ ಕಿಡ್ಸ್ ಅಂತ. ಸೊ ನೆಪೋಟಿಸಮ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇವಾಗ ಕಂಪ್ಯೂಟರ್ ಸೆಕ್ಷನ್ಗೆ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸರ್ಚ್ ಇಂಜಿನ್ಸ್ ಅಂತ ಇದೆ. ಇಲ್ಲಿ ಗೂಗಲ್, ಬಿಂಗ್, ಡಕ್ ಗೋ ಕರೆಕ್ಟ್ ಇದೆ. ಔಟ್ಲುಕ್ ಇದು ತಪ್ಪಾದ ಆಪ್ಷನ್. ಸೊ ABD ಯಲ್ಲಿದೆ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 72 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಯಾವುದು ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಥರ್ಡ್ ಆಪ್ಷನ್ ಇಲ್ಲಿ ಸರಿಯಾಗುತ್ತೆ. 73 ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ 5th ಜನರೇಷನ್ ಕಂಪ್ಯೂಟರ್. ನಾಟ್ ಅಂತ ಕೇಳಿದರೆ, ಸೊ ಹೈ ಪವರ್ ಯೂಸೇಜ್, ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ಸೈಜಲ್ಲಿ ನೀವು ಅರೇಂಜ್ ಮಾಡಬೇಕು, ಸರಿಯಾದ ಉತ್ತರ ಬಂದು ಫೋರ್ತ್ ಆಪ್ಷನ್ ಆಗುತ್ತೆ. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್, ಪಾಮ್ ಟಾಪ್ ಇಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಡೆಸ್ಕ್ಟಾಪ್ ಇಸ್ ಲೈಕ್ ಬಿಗ್ಗೆಸ್ಟ್ ಅಂತ ಇನ್ ಕಂಪ್ಯಾರಿಸನ್ ಆಫ್ ಸೈಜ್. ಈ ಕನ್ನಡದಲ್ಲಿ ಕೂಡ ಅದೇ ಕ್ವಶನ್ಸ್ ಇಲ್ಲಿ ಇದೆ, ಕಂಪ್ಯೂಟರ್ ನೀವು ನೋಡ್ಕೋಬೋದು. ನೆಕ್ಸ್ಟ್ ಬಂದು 75th ಕ್ವಶನ್, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು MS ವರ್ಡ್ ಅಂತ ಇದೆ. ಓಕೆ, ಸೊ ಯೂಸಿಂಗ್ ಹೈಪರ್ ಲಿಂಕ್ಸ್ ಈಸ್ ಅಲೌಡ್ ಇನ್ MS ವರ್ಡ್ ಸರಿಯಾಗಿದೆ. ಡಿಜಿಟಲ್ ಸಿಗ್ನೇಚರ್ ಅಲೌಡ್ ಸರಿಯಾಗಿದೆ. ಸೊ ಟ್ರೂ ಆಗಬೇಕಿಲ್ಲಿ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. An Excel user enters June 1 date in Excel window. The date displayed by Excel is. ಸರಿಯಾದ ಉತ್ತರ ಬಂದು June 1st ಆಫ್ ಕರೆಂಟ್ ಇಯರ್. ಯೂಶಲಿ ಡಿಫಾಲ್ಟ್ ಸೆಟ್ಟಿಂಗಲ್ಲಿ ಇದಿರುತ್ತೆ. ನಾವು ಲೋಕಲ್ ಸೆಟ್ಟಿಂಗಲ್ಲಿ ಕಂಪ್ಯೂಟರ್ ಎಕ್ಸೆಲ್ ಶೀಟ್ ಯೂಸ್ ಮಾಡ್ತಾ ಇದ್ರೆ ಇದು ಕೂಡ ಬರ್ಬೋದು, ಬಟ್ ಮೋಸ್ಟ್ ಕಾಮನ್ ಅಂತಂದರೆ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ. 77 ಸ್ಟ್ಯಾಂಡರ್ಡ್ ಪವರ್ ಪಾಯಿಂಟ್ ಸೌಂಡ್ ಫಾರ್ಮ್ಯಾಟ್ ಸಪೋರ್ಟೆಡ್ ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಸ್ಲೈಡ್ಸ್ ಈಸ್ ಅಂತಂದರೆ ಸೆಕೆಂಡ್ ಆಪ್ಷನ್ VAV ಸರಿಯಾದ ಉತ್ತರ. 78 ದ ಫಂಕ್ಷನ್ ವಿಚ್ ಕಾಸಸ್ ಡಿಸ್ಕ್ ಡ್ರೈವ್ ಟು ಮೂವ್ ದ ರೀಡ್ ಆರ್ ರೈಟ್ ಹೆಡ್ ಫ್ರಮ್ ಇಟ್ಸ್ ಕರೆಂಟ್ ಪೊಸಿಷನ್ ಟು ಡಿಸೈರ್ಡ್ ಟ್ರ್ಯಾಕ್ ಅಂದರೆ ಸೀಕ್, ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 79 ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಡಿಜಿಟಲ್ ಇನ್ಪುಟ್ ಡಿವೈಸ್ ಫಾರ್ ಕಂಪ್ಯೂಟರ್ಸ್ ಅಂದರೆ ಪ್ಲಾಟರ್. ಓಕೆ, 80 ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ಸ್ಪೆಲ್ ಚೆಕ್ ಆಟೋಮೆಟಿಕಲಿ ಇನ್ MS ವರ್ಡ್. 80ನೇ ಕ್ವಶನ್ ನೋಡಿದರೆ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ಸ್ಪೆಲ್ ಚೆಕ್ ಆಟೋಮೆಟಿಕಲಿ ಇನ್ MS ವರ್ಡ್ ಅಂದರೆ ಫೋರ್ತ್ ಆಪ್ಷನ್ F7 ಸರಿಯಾದ ಉತ್ತರ ಆಗುತ್ತೆ. 81ನೇ ಕ್ವಶನ್ನು ಫುಲ್ ಫಾರ್ಮ್ ಆಫ್ WYSIWYG ಅಂತಂದರೆ ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್, ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ. 82 ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಡಿರೈವ್ಡ್ ಲಾಜಿಕ್ ಗೇಟ್. ಸೊ ಡಿರೈವ್ಡ್ ಲಾಜಿಕ್ ಗೇಟಲ್ಲಿ NAND, XOR, NOR ಎಲ್ಲ ಬರುತ್ತೆ, ರೈಟ್, ಬಟ್ ನಾಟ್ ಡಿರೈವ್ಡ್ ಲಾಜಿಕ್ ಗೇಟ್ ಅಂದರೆ ಇಟ್ ಈಸ್ OR. 83 ವಿಚ್ ಡೇಟಾ ಟ್ರಾನ್ಸ್ಮಿಷನ್ ಮೀಡಿಯಾ ಹ್ಯಾಸ್ ಫಾಲೋಯಿಂಗ್ ಅಡ್ವಾಂಟೇಜಸ್. ಇಲ್ಲಿ ಕೊಟ್ಟಿರೋ ಅಡ್ವಾಂಟೇಜಸ್ ಇರೋದು ಆಪ್ಟಿಕಲ್ ಫೈಬರ್, ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. 84 ವಿಚ್ ಕಮ್ಯುನಿಕೇಷನ್ ಡಿವೈಸ್ ಇಸ್ ಯೂಸ್ಡ್ ಇನ್ ಕನ್ವರ್ಷನ್ ಆಫ್ ಡಿಜಿಟಲ್ ಡೇಟಾ ಇಂಟು ಅನಲಾಗ್ ಫಾರ್ಮ್ ಆ್ಯಂಡ್ ವೈಸ್ ವರ್ಸಾ. ಇದಕ್ಕೆ ಮಾಡೆಮ್ ಯೂಸ್ ಮಾಡ್ತೀವಿ, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ಬಂದು 85 ವಿಚ್ ಡಿಜಿಟ್ಸ್ ವ್ಯಾಲ್ಯೂಸ್ ರೈಸ್ ಇನ್ ಪವರ್ ಆಫ್ 2 ಬಿಗಿನಿಂಗ್ ವಿತ್ 0 ಟು ಲೆಫ್ಟ್ ಆಫ್ ದ ಬೈನರಿ ಪಾಯಿಂಟ್ ಆ್ಯಂಡ್ ಫಾಲ್ಸ್ ಇನ್ ಪವರ್ ಆಫ್ -1 ಟು ದ ರೈಟ್. ಕ್ವೆಶನಲ್ಲಿ ಕೊಟ್ಟಿದ್ದಾರೆ, ಬೈನರಿ ಈಸ್ ದ ಸರಿಯಾದ ಉತ್ತರ, ಫಸ್ಟ್ ಆಪ್ಷನ್. 86 ಒನ್ MSD ಸ್ಟ್ಯಾಂಡ್ಸ್ ಫಾರ್ ಮೋಸ್ಟ್ ಸಿಗ್ನಿಫಿಕೆಂಟ್ ಡೇಟಾ, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 87 ವಾಟ್ ಆರ್ ದ 3 ಆಪ್ಷನ್ಸ್ ಅವೈಲೇಬಲ್ ಇನ್ ಇನ್ಸರ್ಟ್ ಪಿಕ್ಚರ್ಸ್ ಮೆನು ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂದರೆ ಕ್ಲಿಪ್ ಆರ್ಟ್, ಫ್ರಾಮ್ ಫೈಲ್ ಆ್ಯಂಡ್ ಶೇಪ್ಸ್, ಎರಡನೇದು ಸರಿಯಾದ ಉತ್ತರ. 88 ಇನ್ MS Excel ಡ್ಯಾಶ್ ಕೀ ಕಾಂಬಿನೇಷನ್ ಈಸ್ ಯೂಸ್ ಟು ಹೈಡ್ ಅ ರೋ ಅಂದರೆ Control 9, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು 89th ಒನ್ ಇನ್ MS ವರ್ಡ್ ವಾಟ್ ಈಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಫಾಂಟ್ ಅವೈಲೇಬಲ್ ಆನ್ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಂದರೆ 8 and 72, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಸೆಸಸ್ ಎನ್ಶೋರ್ಸ್ ದಟ್ ಆಲ್ ದ ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಆರ್ ಪ್ರಾಪರ್ಲಿ ಕನೆಕ್ಟೆಡ್ ಆ್ಯಂಡ್ ವರ್ಕಿಂಗ್ ಅಂದರೆ ಬೂಟಿಂಗ್, ಥರ್ಡ್ ಆಪ್ಷನ್ ಸರಿಯಾದ ಉತ್ತರ. 91ನೇದಕ್ಕೆ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಯಾವುದು ಕರೆಕ್ಟ್ ಅಂದರೆ ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಸರಿಯಾಗಿದೆ, ABCD, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ.
92ನೇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ ಆಫ್ ದ ಕೀ ಫೀಚರ್ಸ್ ಆಫ್ 5G ಅಂತಂದರೆ ಫೋರ್ತ್ ಆಪ್ಷನ್ ಮೀಮೋ. ಓಕೆ, 93rd ಕ್ವಶನ್ಗೆ 2 ಕ್ಯಾಪ್ಚರ್ ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಆಪ್ಷನ್ ಸರಿಯಾಗಿದೆ, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಅದಕ್ಕೆ A ಟ್ರೂ ಬಿ ಫಾಲ್ಸ್, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 94ನೇದು ಮ್ಯಾಚ್ ದ ಫಾಲೋಯಿಂಗ್ ಇದೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ಥರ್ಡ್ ಆಪ್ಷನ್ ಆಗುತ್ತೆ, A3 B4 C1 D2. 95ನೇದು ಡ್ಯಾಶ್ ಇಸ್ ಅ ಸಾಫ್ಟ್ವೇರ್ ಸ್ಟೋರ್ಡ್ ಇನ್ ರಾಮ್ ಚಿಪ್, ಯಾವುದಂದರೆ ಫರ್ಮ್ ವೇರ್, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಫುಲ್ ಫಾರ್ಮ್ ಆಫ್ DDL ಅಂತಂದರೆ ಫೋರ್ತ್ ಆಪ್ಷನ್ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಇಸ್ ದ ಕರೆಕ್ಟ್ ಆನ್ಸರ್. 97th ಒನ್ ವಾಟ್ ಈಸ್ ಫುಲ್ ಫಾರ್ಮ್ ಆಫ್ ಚಾಟ್ GPT ಅಂತಂದರೆ ಇಟ್ ಈಸ್ ಫೋರ್ತ್ ಆಪ್ಷನ್ ಚಾಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. 98 ಅ ಡ್ಯಾಶ್ ಕ್ಯಾನ್ ಇನ್ಫೆಕ್ಟ್ ಬೋತ್ ಬೂಟ್ ಸೆಕ್ಟರ್ಸ್ ಆ್ಯಂಡ್ ಎಕ್ಸಿಕ್ಯೂಟಬಲ್ ಫೈಲ್ಸ್, ಅದಕ್ಕೆ ಏನು ಕರಿತೀವಿ ಮಲ್ಟಿಪಾರ್ಟೈಟ್ ವೈರಸ್ ಅಂತ. 99th ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಹ್ಯಾಕಿಂಗ್ ಟೂಲ್ಸ್ ಅಂತ ಕೇಳಿದ್ದಾರೆ ಇಲ್ಲಿ. ಸೊ 99th ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ ABD. ಸಿ ಬಂದು ಇಟ್ ಈಸ್ ಅ ಟೆಕ್ನಿಕ್, ಓಕೆ, ನಾಟ್ ಟೂಲ್. 100 ಕ್ವಶನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಸರಿಯಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಆಲ್ 100 ಕ್ವಶನ್ಸ್ಗೆ ಆನ್ಸರ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹ್ಯಾಪಿ ಟು ಹೆಲ್ಪ್ ಯು ಆಲ್. ಇದೇ ಥರ ವೀಡಿಯೋಸ್ ತರ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.